ಒಂದು ದೊಡ್ಡ ಹಸಿರು ಕಾಡಿನಲ್ಲಿ ಹಲವಾರು ಬಣ್ಣ ಬಣ್ಣದ ಪಕ್ಷಿಗಳು ಸಂತೋಷವಾಗಿ ವಾಸಿಸುತ್ತಿದ್ದವು. ಅವುಗಳಲ್ಲಿ ಚಿನ್ನಿ ಎಂಬ ಚಿಕ್ಕ ಗುಬ್ಬಚ್ಚಿಯೂ ಇತ್ತು. ಅದು ತುಂಬಾ ಚುರುಕು ಮತ್ತು ಒಳ್ಳೆಯ ಮನಸ್ಸಿನ ಪಕ್ಷಿ. ಆದರೆ ತನ್ನ ಮೇಲೆ ಅದಕ್ಕೆ ನಂಬಿಕೆ ಕಡಿಮೆ. ಒಂದು ದಿನ ಕಾಡಿನಲ್ಲಿ ಭಾರೀ ಗಾಳಿ ಮತ್ತು ಮಳೆ ಆರಂಭವಾಯಿತು. ಮರಗಳು ಜೋರಾಗಿ ಅಲುಗಾಡತೊಡಗಿದವು. ಅನೇಕ ಪಕ್ಷಿಗಳ ಗೂಡುಗಳು ಕೆಳಗೆ ಬಿದ್ದವು. ಆ ಗಾಳಿಯ ಮಧ್ಯೆ ಚಿನ್ನಿಯ ಸ್ನೇಹಿತರ ಚಿಕ್ಕ ಮರಿಗಳು ಒಂದು ಎತ್ತರದ ಮರದ ಕೊಂಬೆಯಲ್ಲಿ ಸಿಲುಕಿಕೊಂಡವು. ದೊಡ್ಡ ಪಕ್ಷಿಗಳಿಗೂ ಭಯವಾಯಿತು. ಯಾರೂ ಅವುಗಳ ಬಳಿ ಹೋಗಲು ಧೈರ್ಯ ಮಾಡಲಿಲ್ಲ. ಚಿನ್ನಿ ಭಯದಿಂದ ಆಕಾಶದತ್ತ ನೋಡಿತು. ನಾನು ತುಂಬಾ ಚಿಕ್ಕವಳು. ನಾನು ಹೇಗೆ ಸಹಾಯ ಮಾಡಲಿ ಎಂದುಕೊಂಡಿತು. ಅಷ್ಟರಲ್ಲಿ ಒಂದು ಜ್ಞಾನಿಯಾದ ವೃದ್ಧ ಗೂಬೆ ನಿಧಾನವಾಗಿ ಹೇಳಿತು, ಚಿನ್ನಿ, ದೊಡ್ಡ ದೇಹ ಇರಬೇಕೆಂದಿಲ್ಲ. ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ಸಾಕು. ಆ ಮಾತುಗಳು ಚಿನ್ನಿಗೆ ಹೊಸ ಶಕ್ತಿ ನೀಡಿದವು. ಚಿನ್ನಿ ತನ್ನ ಚಿಕ್ಕ ರೆಕ್ಕೆಗಳನ್ನು ಚಾಚಿ ಧೈರ್ಯವಾಗಿ ಗಾಳಿಯ ಮಧ್ಯೆ ಹಾರಲು ಶುರುಮಾಡಿತು. ನಿಧಾನವಾಗಿ ಅದು ಮರದ ಕೊಂಬೆಯವರೆಗೆ ತಲುಪಿತು. ತನ್ನ ಚಿಕ್ಕ ಚಂಚುವಿನಿಂದ ಕೊಂಬೆಯನ್ನು ತಳ್ಳತೊಡಗಿತು. ಸ್ವಲ್ಪ ಸಮಯದ ನಂತರ ಚಿಕ್ಕ ಮರಿಗಳು ಸುರಕ್ಷಿತವಾಗಿ ಕೆಳಗೆ ಇಳಿದವು. ಎಲ್ಲ ಪಕ್ಷಿಗಳು ಸಂತೋಷದಿಂದ ಚಿನ್ನಿಯನ್ನು ಹೊಗಳಿದವು. ಚಿನ್ನಿ ತುಂಬಾ ಧೈರ್ಯಶಾಲಿ ಎಂದು ಮೆಚ್ಚಿಕೊಂಡವು. ಆ ದಿನದಿಂದ ಚಿನ್ನಿಗೆ ತನ್ನ ಮೇಲೆ ನಂಬಿಕೆ ಹೆಚ್ಚಾಯಿತು. ಯಾವ ಕಷ್ಟ ಬಂದರೂ ಅದು ಹೆದರಲಿಲ್ಲ. ನೀತಿ: ಚಿಕ್ಕವರಾದರೂ ಧೈರ್ಯ ಮತ್ತು ಆತ್ಮವಿಶ್ವಾಸ ಇದ್ದರೆ ದೊಡ್ಡ ಕೆಲಸ ಮಾಡಬಹುದು.